ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ಮೊನ್ನೆ ದಿವಸ ಬಬಲಾದಿಯ ಹಿಂದೂಸ್ತಾನ್ ಅಂತಕ್ಕಂಥ ಎತ್ತು ಮಾರಾಟವಾಗಿದೆ. ಆ ಎತ್ತು ಒಂದು ಯಾವ ರೀತಿ ಮಾರಾಟವಾಗೈತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಊಹಿಸಲಾರ್ದಂಥ ಮೊತ್ತಕ್ಕೆ ಅದು ಎತ್ತು ಮಾರಾಟವಾಗೈತೆ. ಅದು ಎತ್ತಿನ ಬೆಲೆ ಎಷ್ಟಪ್ಪ ಅಂದರೆ ಇಲ್ಲಿವರೆಗೂ ಏನು ತೆರಬಡ್ಡಿ ಕ್ಷೇತ್ರದೊಳಗೆ ಯಾವ ಎತ್ತುಗಳು ಮಾರಾಟವಾಗಿದ್ದಾವಲ್ಲ ಅಷ್ಟು ಅವೆಲ್ಲದಕ್ಕಿಂತನೂ ಜಾಸ್ತಿ ರೇಟಿಗೆನ ಈ ಎತ್ತು ಮಾರಾಟವಾಗಿದೆ ಅಂತಲೂ ಹೇಳ್ಬೋದು. ಕರ್ನಾಟಕದಾಗ ನಾವು ಊಹೆ ಮಾಡ್ಲಾಕಸದ ಆಗೋದಿಲ್ಲ, ಅಷ್ಟು ರೇಟಿಗೆ ಈ ಒಂದು ಎತ್ತು ಮಾರಾಟವಾಗಿದೆ. ಇವತ್ತಿನ ಜಾಮಾನದಾಗ ಹೆಂಗಪ್ಪ ಅಂತಂದ್ರೆ ಒಂದು ಯಾವುದೋ ಒಂದು 10 ಲಕ್ಷ 11 ಲಕ್ಷ ಕೊಟ್ಟು ಗಾಡಿ ತೊಗೋತಾರೋ. ಗಾಡಿ ತೊಗೊಂಡು ನಾವು ಅಷ್ಟು ಸಾವುಕಾರ ಇದೀವಿ, ಇಷ್ಟು ಶ್ರೀಮಂತರು ಇದೀವಿ ಅನ್ಕೊಂತ ತೋರ್ಸ್ಕೊಂತ ಅಡ್ಡಾಡ್ತಾರೆ. ನಿಜವಾದ ಸಾವುಕಾರರು ನಿಜವಾದ ಶ್ರೀಮಂತರು ಯಾರಪ್ಪ ಅಂದ್ರೆ ರೈತರು. ಈಗ ನೋಡು ಇವತ್ತಿನ ಜಾಮಾನದೊಳಗೆ ನೋಡು 10 ಲಕ್ಷ 12 ಲಕ್ಷ ಕೊಟ್ಕೊಂಡು ಬರೀ ಅವ್ರು ಎತ್ತ ತೊಗೋತಾರೆ. ಎತ್ತ ತೊಗೊಂಡು ಅವ್ರು ಪಬ್ಲಿಕ್ ಮಾಡೋದಿಲ್ಲ. ಎಲ್ಲಿ ನಾವು ಇಷ್ಟು ತೊಗೊಂಡಿವಿಪ್ಪ, ಇಷ್ಟು ಕೊಟ್ಟು ಇದನ್ನ ಮಾಡತ್ತಿದ್ದೀವಿ ಅಂತ ಎಲ್ಲಿ ಅವ್ರು ಪಬ್ಲಿಕ್ ಮಾಡಿದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಿಂಚಿ ಎತ್ತ 12 ಲಕ್ಷಕ್ಕೆ ತೊಗೊಂಡ್ರು ಅವ್ರು. 12 ಲಕ್ಷಕ್ಕೆ ಎತ್ತ ತೊಗೊಂಡ ಚಿಂಚಿ ಎತ್ತಿನ ಹೆಸರಿಗೆ ತರಬಂಡಿ ಕ್ಷೇತ್ರದೊಳಗೆ ಅಜರಾಮರಾಗಿ ಉಳಿದದ. ಚಿಂಚಿ ಎತ್ತಿನ ತರಾನ ಅದಕ್ಕಿಂತ ಒಂದು ಹೆಚ್ಚಿನ ಬೆಲೆಗೆ ಇದೊಂದು ಬಬಲಾದಿ ಹಿಂದೂಸ್ತಾನ್ ಅಂತಕ್ಕಂಥ ಎತ್ತು ಮಾರಾಟವಾಗಿದೆ. ಇದನ್ನು ಯಾರು ತೊಗೊಂಡಾರಪ್ಪ ಅಂತಂದ್ರೆ ಸದಾಶಿವ ಡಾಂಗಿ ಸಾಕಿನ್ ಇಟ್ನಾಳ್ ಅವರು. ಇವ್ರು ಮೂಲತಃ ಇಟ್ನಾಳ್ ಗ್ರಾಮದವರಾಗಿದ್ದು ಇವರು ಈ ಎತ್ತವನ್ನು ಖರೀದಿ ಮಾಡಿರ್ತಾರೆ. ಇದನ್ನು ಬಬಲಾದಿಯಿಂದ ತೊಗೊಂಡು ಅವರು ಈ ಎತ್ತನ್ನು ಖರೀದಿ ಮಾಡಿರ್ತಾರೆ. ಮತ್ತು ಆ ಎತ್ತು ಎಷ್ಟು ರೇಟಿಗೆ ಹೋಗೈತಪ್ಪ ಅಂತಂದ್ರೆ ಇಲ್ಲಿವರೆಗೂ ಆ ಎತ್ತು ಇದು ಹೈಯೆಸ್ಟ್ ರೆಕಾರ್ಡ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಕರ್ನಾಟಕದೊಳಗೆ ಜಾಸ್ತಿ ಆದ್ರೆ 12 ಲಕ್ಷಕ್ಕೆ ಹೋಗಿತ್ತು. ಅದು ಚಿಂಚ 12 ಲಕ್ಷಕ್ಕೆ ಹೋಗಿದೆ. ಮತ್ತು ಅದನ್ನ ಬಿಟ್ಟರೆ ಹೊಳ್ಳಿ 14 ಲಕ್ಷ 15 ಲಕ್ಷ ಹಿಂಗೆ ಹೋಗಿದಾವ. ಮತ್ತು ಈ ಎತ್ತು ಏನು ಇಲ್ಲಿವರೆಗೂ ಏನು ಹೆಸರು ಮಾಡೈತಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಹೆಸರು ಇದು ಉತ್ತರ ಕರ್ನಾಟಕದೊಳಗೆ ಮಾಡಲಿ, ತರಬಡಿ ಕ್ಷೇತ್ರದೊಳಗೆ ಮಾಡಲಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತಾನೆ. ಈ ಎತ್ತನ್ನು ಯಾರು ಕೊಟ್ಟದಾರಲ್ಲ ಅವ್ರಿಗೂ ಚಲೋ ಆಗಲಿ, ಹೊಳ್ಳಿ ಯಾರು ತೊಗೊಂಡಿದ್ದಾರಲ್ಲ ಅವ್ರದ್ದು ಒಂದು ಹೆಸರನ್ನು ಇದು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಒಯ್ಲಿ ಅಂತಕ್ಕಂಥ ನಾನು ಮಾತನ್ನು ಹೇಳ್ತೇನೆ. ಮತ್ತು ಇದು ಕರ್ನಾಟಕದಾಗನ ಇಲ್ಲಿವರೆಗೂ ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂಥ ಎತ್ತು ಯಾವುದಪ್ಪ ಅಂತಂದ್ರೆ ಬಬಲಾದಿ ಹಿಂದೂಸ್ತಾನ್ ಎತ್ತು. ಇದು ಕರ್ನಾಟಕದಾಗನ ಅತಿ ಒಂದು ಹೈಯೆಸ್ಟ್ ಅಂದರೆ ಹೈಯರ್ ಅಮೌಂಟಿಗೆ ಇದು ಸೇಲ್ ಆಗಿದೆ. ಇದು ಎಷ್ಟಪ್ಪ ಅಂದ್ರೆ 18 ಲಕ್ಷ 1,000 ಅಂದರೆ ಇದು ಸಣ್ಣ ಮಾತಲ್ಲ. 18 ಲಕ್ಷ 1,000 ಅಂದರೆ ಇದು ಭಾಳ ಅಮೌಂಟ್ ಆಗ್ತದೆ. ಹೊಳ್ಳಿ ಇಷ್ಟು ರೇಟಿಗೆ ಬರೀ ಒಂದು ಎತ್ತು ಹೋಗ್ತಿದ್ದಪ್ಪ ಅಂತಂದ್ರೆ ಆ ಎತ್ತಿನ ಕೀರ್ತಿಯನ್ನು ನಾವು ನೋಡಲೇಬೇಕು. ಆ ಎತ್ತಿನ ಒಂದು ಹಿಂದಿನ ಪರಿಶ್ರಮವನ್ನು ನೋಡಿ ನಾವು ಅದ್ರ ಪ್ರೋತ್ಸಾಹ ಮಾಡ್ಕೋತ ಅದನ್ನ ಹಿಂಗೆ ಮುಂದೆ ನಡೆಸ್ಕೊತ ಹೋಗೋಣಪ್ಪ ಅಂತಂದು ಹೇಳ್ಕೊತ ಹೊಳ್ಳಿ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮಂದಿ ಹೇಳ್ತಿರ್ತಾರೆ ಎತ್ತಿನ ಬಗ್ಗೆ ಏನು ಹೇಳ್ತಾರಪ್ಪ ಅಂದ್ರೆ ಎತ್ತ ಸರ್ತಿನೊಳಗೆ ಹಂಗೆ ಬಡಿತಾರೋ ಹಿಂಗೆ ಬಡಿತಾರೋ ಇಷ್ಟೆಲ್ಲ ಮಾತಾಡ್ತಾರೆ. ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಎತ್ತ ಹೆಂಗಪ್ಪ ಅಂತಂದ್ರೆ ಈ ಒಬ್ಬ ರೈತ ಎಂದು ಎತ್ತ ಸಾಕಿದಾನ ಅಂತಂದ್ರೆ ತನ್ನ ಮಗನಿಗಿಂತ ಜಾಸ್ತಿ ಅದ್ರ ಮೇಲೆ ಒಲವು ಇರ್ತೈತೆ. ಅವನು ತನ್ನ ಮಗಂದ ಅವಂಗ ಕೇರ್ ಇಲ್ಲ ಅಂದ್ರೂ ಆ ಎತ್ತಿನ ಕೇರ್ ಮಾಡ್ತಿರ್ತಾನ. ಹೆಂಗಪ್ಪ ಅಂತಂದ್ರೆ ಆ ಅದು ರೇಸ್ ಮಾಡಿ ಬರಲಿ ಅಥವಾ ಅದೇನೋ ಒಂದು ತಾಲೀಮ್ ಮಾಡ್ಕೊಂಡು ಬರಲಿ, ಏನೋ ಮಾಡಿ ಬಂದ್ರೂ ಅದಕ್ಕೆ ಮಾಲಿಶ್ ಮಾಡೋದಾಗಿರ್ಬೋದು, ಹೊಳ್ಳಿ ಅದನ್ನು ಸ್ನಾನ ಮಾಡಿಸೋದಾಗಿರ್ಬೋದು, ಅದಕ್ಕೆ ತಿನ್ನಿಸೋ ಅಂದರೆ ಅದ್ರ ಡಯಟ್ ಎಲ್ಲ ಮೇಂಟೈನ್ ಮಾಡ್ಕೋದು ಆಗಿರ್ಬೋದು. ಈ ರೀತಿ ಒಬ್ಬ ಮನುಷ್ಯ ಅವನದು ಮಗನ ಕೇರ್ ಮಾಡೋದಿಲ್ಲ ಅಷ್ಟು ಅವ್ನು ಎತ್ತ ಕೇರ್ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಆ ಮಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾನೆ. ಯಾರು ಕೇಳೋ ಅಲ್ತು ಫಲ್ತು ರಗಡ್ ಮಂದಿ ಮಾತಾಡ್ತಿರ್ತಾರೆ. ಅಲ್ತು ಫಲ್ತು ಮಾತಾಡೋ ಮಂದಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅವ್ರು ಏನು ಹೇಳ್ತಾರೋ ಈ ಎತ್ತ ಹೆಂಗೆ ಬಡಿತಾರೋ, ಎಷ್ಟೆಲ್ಲ ಇದಕ್ಕೆ ಹಿಂಸೆ ಮಾಡ್ತಾರೋ, ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ, ಅದೆಲ್ಲ ಸುಳ್ಳು ಮಾತು. ಅದು ಎಷ್ಟು ಅವ್ರು ಒಂದು ಪೆಟ್ಟ ಎತ್ತ ಬಡ್ದಿರ್ತಾರಂದ್ರೆ ಅದಕ್ಕೆ ಅವ್ರು ಎಷ್ಟೋ ಮರಿಗಿರ್ತಾರೆ. ಎಷ್ಟು ಎತ್ತ ಅವ್ರು ಪನಿಷ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ಅದು ಎತ್ತ ಒಂದು ಚಲೋ ಟ್ರ್ಯಾಕಿಂಗ್ ಬರಾಕನ ಅದನ್ನೊಂದು ಪನಿಷ್ಮೆಂಟ್ ಮಾಡಕ್ಕೆ ಹತ್ತದ. ಈಗ ಸ್ಕೂಲು ಕಾಲೇಜ್ದಲ್ಲಾಗೆಲ್ಲ ಹುಡುಗರನ್ನ ಬಡಿತಾರ ಅಂದ್ರೆ ಹುಡುಗರನ್ನ ಬಡಿದ ಉದ್ದೇಶ ಏನಿರ್ತೈತಿ, ಈ ಹುಡುಗರು ಮುಂದೆ ಚಲೋ ವ್ಯಕ್ತಿಗಳಾಗಲಿ, ಚಲೋ ಉದ್ಧಾರ ಆಗಿ ಇವರು ಒಂದು ದೇಶಕ್ಕೆ ಒಂದು ಚಲೋ ಪ್ರಜೆಗಳಾಗಲಿ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಗುರುಗಳು ಹೊಡೆದು ಬಡಿದು ಮಾಡಿ ಬುದ್ಧಿ ಹೇಳ್ತಿರ್ತಾರೆ. ಅದೇ ರೀತಿ ಇದು ಒಂದು ಎತ್ತ ಅಂದ್ರೆ ಇದು ಹಿಂಗೆ ಓಡಬೇಕು. ಮತ್ತು ಇದು ಇದ್ರೊಳಗನ ಇದು ಟೈಮ್ ಕವರ್ ಮಾಡಬೇಕು. ಹೊಳ್ಳಿ ಇದು ಎತ್ತ ಹಿಂಗೆ ಮುಂದೆ ಚಲೋ ಇದ್ರ ಸ್ವಭಾವ ಮುಂದೆ ಇರಬೇಕು ಅದನ್ನ ಅಂತಂದು ಅವ್ರು ಭಾಳ ಒಂದೆರಡು ಪಟ ಬಡಿತಾರೆ. ಒಂದು ಹೀಗೆ ಯಾರಿಗೇ ಆಗಲಿ ಅವ್ರು ಈಗ ನೀವು ಹೆತ್ತ ಮಕ್ಕಳನ್ನ ನೀವು ಹೊಡಿತೀರಿ, ಹೇಳಿದ ಮಾತು ಕೇಳಿದ್ರಕ. ಈಗ ಅದು ಒಂದು ಎತ್ತ ಅದನ್ನು ಸಂಭಾಳಿಸೋದಂದ್ರೆ ಸಣ್ಣ ವಿಷಯ ಅಲ್ಲ. ಅದನ್ನ ಒಂದು ಎತ್ತ ಸಂಭಾಳಿಸ್ಬೇಕಪ್ಪ ಅಂತಂದ್ರೆ ಅದಕ್ಕೆ
ಡಬಲ್ ಗುಂಡಿಗೆ ಅವನ ಬೇಕಾ. ಒಂದು ಎತ್ತು ಹೆಂಗಪ್ಪ ಅಂದ್ರೆ ಅದ್ರ ತಲೆ ಕೆಡ್ತಂದ್ರೆ ಅದು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿದೆ. ಅದು ಇರುಕಡೆ ಅದು ಈಗ ಅದನ್ನು ಬಡಿಲಾರ್ದ ಹೊಡಿಲಾರ್ದ ಬಿಟ್ರಿಪ್ಪ ಅಂತಂದ್ರೆ ಅದು ತಿಂದು ತೇಗಿ ಫಸ್ಟ್ ಕ್ಲಾಸ್ ಮದ ಏರಿದಂಗೆ ಆಗ್ತಿತ್ತು ಅದಕ್ಕೆ. ಹಂಗಿತ್ತಂದ್ರೆ ಅದು ಎತ್ತು ಅದು ಯಾರ ಮಾತನ್ನು ಕೇಳಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತು ಅದ್ರ ಸಂಬಂಧ ಅದನ್ನು ಒಂದು ಪೆಟ 2 ಪೆಟ ಬಡ್ದಿರ್ತಾರೆ ಅಷ್ಟೇ. ಮತ್ತೇನಿಲ್ಲ ರೈತರಿಗೆ ಯಾರಿಗೂ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ. ಎತ್ತ ಹಂಗೆ ಹೊಡಿತಾರ ಹಿಂಗೆ ಹೊಡಿತಾರ. ನಿಮ್ಗೆ ಬರೀ ಅದನ್ನು ಹೊಡಿದು ಅಷ್ಟು ನೋಡಿರ್ತೀರಿ. ಸರ್ತ್ಗೊಳ್ದಾಗತ್ತು ರೇಸ್ಗಳ್ದಾಗತ್ತು ನೀವು ಅದನ್ನೆಲ್ಲ ಹೊಡಿದು ಅಷ್ಟು ನೋಡಿರ್ತೀರಿ. ಅದನ್ನ ಬಿಟ್ಟರೆ ನೀವು ಅದನ್ನು ಅವ್ರು ಹೆಂಗೆ ಅಂದ್ರೆ ಅದ್ರ ಮೇಂಟೆನೆನ್ಸ್ ಹೆಂಗೆ ಮಾಡ್ತಿರ್ತಾರೆ, ಅದ್ರದ್ದು ಏನು ಪ್ರೊಸೆಸ್ ಇರ್ತೈತೆ ಅಂತಕ್ಕಂಥದ್ದು ನೀವು ನೋಡಿರಂಗಿಲ್ಲ. ಈಗ ಏನೂ ಗೊತ್ತಿಲ್ಲದನು ಯಾರು ಏನೂ ಮಾತಾಡೋಕೆ ಹೋಗ್ಬೇಡ ಹೇಳ್ತಾನೋ. ಸೊ ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದೊಂದು ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಗೈಸ್.